500 ವೆಚ್ಚ 37,182. ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಲೂರು ಗ್ರಾಮದ ಕೊಂಡೂರು ಅಂಗನವಾಡಿಗೆ ವಿಕಲಚೇತನರ ಅನುಕೂಲಕ್ಕಾಗಿ ರ್ಯಾಂಪ್ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 35,000 ವೆಚ್ಚ 33,903. ಟೆಂಪೆಲು ಗ್ರಾಮದ ಟೆಂಪೆಲು ಶಾಲೆಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಪೈಪ್ಲೈನ್ ಕಾಮಗಾರಿ ಅಂದಾಜು ಮೊತ್ತ 40,000 ವೆಚ್ಚ 32,703. ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೊಬ್ಬಿ ಗ್ರಾಮದ ಹುಟ್ಟೂರಿನಲ್ಲಿ ಪೈಪ್ಲೈನ್ ಕಾಮಗಾರಿ ಅಂದಾಜು ಮೊತ್ತ 24,924. ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೊಬ್ಬಿ ಗ್ರಾಮದ ಬೊಬ್ಬಿ ಶಾಲೆಗೆ ಕುಡಿಯುವ ನೀರಿನ ಪೈಪ್ಲೈನ್ ಮುಂದುವರೆದ ಕಾಮಗಾರಿ ಅಂದಾಜು ಮೊತ್ತ 53,743 ವೆಚ್ಚ 52,400. ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾಳೂರು ರಸ್ತೆಗೆ ರಸ್ತೆ ನಿರ್ಮಾಣ ಮತ್ತು ಸಿಮೆಂಟ್ ಪೈಪ್ ಅಳವಡಿಕೆ ಕಾಮಗಾರಿ ಅಂದಾಜು ಮೊತ್ತ 15,026 ವೆಚ್ಚ 10,632. ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮುದಾಯ ಆಸ್ತಿ ನಿರ್ವಹಣೆ ಮುಂದುವರೆದ ಕಾಮಗಾರಿ ಅಂದಾಜು ಮೊತ್ತ 1,40,000 ವೆಚ್ಚ 52,346. ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಡಾಕ್ಟರ್ ರಾಮನಾಯಕ್ ಸಭಾಂಗಣದ ಮೇಲ್ಛಾವಣಿ ದುರಸ್ತಿ ಕಾಮಗಾರಿ ಅಂದಾಜು ಮೊತ್ತ 2 ಲಕ್ಷ ವೆಚ್ಚ 1,95,704. ಕುಡಿಯುವ ನೀರಿನ ಸ್ಥಾವರಗಳ ವಿದ್ಯುತ್ ಬಿಲ್ ಈಡಾವಣೆ ಪಾವತಿ ಗ್ರಾಮ ಪಂಚಾಯತಿ ಕುಡಿಯುವ ನೀರಿನ ಸ್ಥಾವರಗಳ ವಿದ್ಯುತ್ ಬಿಲ್ ಈಡಾವಣೆ ಪಾವತಿ 2,50,000. ಗ್ರಾಮ ಪಂಚಾಯತ್ ಸ್ವಚ್ಛತಾ ವಾಹನದ ವಿಮೆ ನವೀಕರಣ ಮಾಡಿದ ಬಾಬು 18,617. ಆಚಾರ್ ಮಿತ್ರ ತರಬೇತಿ ವೆಚ್ಚ 50,550. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಮತ್ತು ನಿರ್ಮಾಣ 49,350. ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಡಿಯುವ ನೀರಿನ ನಿರ್ವಹಣೆ ಮತ್ತು ಸಾಮಗ್ರಿ ಖರೀದಿ ಮಾಡಿದ ಬಾಬು ಪಾವತಿ 14,276. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಮತ್ತು ನಿರ್ಮಾಣ ಮಾಡಿದ ಬಾಬು ನಾಗರಾಜ್ ಪಾವತಿ 34,812. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀದಿ ದೀಪ ನಿರ್ಮಾಣ ಹಾಗೂ ದುರಸ್ತಿ ಮಾಡಿದ ಬಾಬು ಪಾವತಿ 96,948. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀದಿ ದೀಪ ನಿರ್ವಹಣೆ ಮಾಡಿದ ಬಾಬು ಮಾತೃಶ್ರೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀದಿ ದೀಪ ದುರಸ್ತಿ ಮತ್ತು ನಿರ್ವಹಣೆ ಮಾಡಿದ ಬಾಬು ನಾಗರಾಜ್ ಅವರಿಗೆ ಪಾವತಿ 17,172. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀದಿ ದೀಪ ದುರಸ್ತಿ ಮಾಡಿದ ಬಾಬು ಉಮಾ ಪ್ರಕಾಶ್ ಅವರಿಗೆ ಪಾವತಿ 45,330. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೀದಿ ದೀಪ ನಿರ್ವಹಣೆ ಮತ್ತು ದುರಸ್ತಿ ಮಾಡಿದ ಬಾಬು ಮಾತೃಶ್ರೀ ಅವರಿಗೆ ಪಾವತಿ 24,023. ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಾಮಗ್ರಿ ಖರೀದಿ ಮಾಡಿದ ಬಾಬು ಮಾತೃಶ್ರೀ ಅವರಿಗೆ ಪಾವತಿ 37,875. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಡಿಯುವ ನೀರಿನ ವಿದ್ಯುತ್ ಬಿಲ್ ಈಡಾವಣೆ ಪಾವತಿ 2 ಲಕ್ಷ. ಗ್ರಾಮ ಪಂಚಾಯತಿ ಕಚೇರಿಯ ಕಂಪ್ಯೂಟರ್ ದುರಸ್ತಿ ಮಾಡಿದ ಬಾಬು ಕಂಪ್ಯೂಟರ್ ಪ್ಲಾಂಟ್ ಅವರಿಗೆ ಬಿಲ್ ಪಾವತಿ 6,664. ಗ್ರಾಮ ಪಂಚಾಯತಿ ಗ್ರಂಥಾಲಯದ ಡಿಜಿಟಲ್ ಗ್ರಂಥಾಲಯದ ಕಂಪ್ಯೂಟರ್ ದುರಸ್ತಿ ಮತ್ತು ನಿರ್ವಹಣೆ ಮಾಡಿದ ಬಾಬು ಕಂಪ್ಯೂಟರ್ ಪ್ಲಾಂಟ್ ಅವರಿಗೆ ಬಿಲ್ ಪಾವತಿ 44,639. ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಡಿಯುವ ನೀರಿನ ಮೋಟಾರ್ ದುರಸ್ತಿ ಮತ್ತು ನಿರ್ವಹಣೆ ಮಾಡಿದ ಬಾಬು ನಾಗರಾಜ್ ಅವರಿಗೆ ಬಿಲ್ ಪಾವತಿ 28,194. 2023-24ನೇ ಸಾಲಿನ ಲೆಕ್ಕ ಪರಿಶೋಧನಾ ಶುಲ್ಕ ಪಾವತಿ 20,000. 24-25ನೇ ಸಾಲಿನ ಲೆಕ್ಕ ಪರಿಶೋಧನಾ ಶುಲ್ಕ ಪಾವತಿ 20,000. ಸರ್ಕಾರಕ್ಕೆ 2024-25ನೇ ಸಾಲಿನ ಆದಾಯ ತೆರಿಗೆ ಪಾವತಿ 12,530. ಇಷ್ಟು ಕಾಮಗಾರಿಗಳನ್ನು ಮಾಡಿದ್ದಾರೆ. ಇದರಲ್ಲಿ ಏನಾದರೂ ಇದ್ರೆ ಗ್ರಾಮಸ್ಥರು ಚರ್ಚೆ ಮಾಡಬಹುದು. ಇದರಲ್ಲೆಲ್ಲರೂ ಇದೆ. ಟಿಟಿ ವರ್ಕ್, ಜಟ್ಟಿ ವರ್ಕ್, ಗ್ರಾಮ ಪಂಚಾಯತ್ ವರ್ಕ್ ಎಲ್ಲ ಕ್ರಮ ಸಂಖ್ಯೆ 21 ರಾಜ್ಯ ಹಣಕಾಸು ಆಯೋಗಗಳು ಸಾಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಪ್ರೌಢಶಾಲೆಯ ನೆಲಕ್ಕೆ ಟೈಲ್ಸ್ ಅಳವಡಿಕೆ, ಹೊರಾಂಗಣಕ್ಕೆ ಇಂಟರ್ಲಾಕ್ ಹಾಗೂ ಶಿಕ್ಷಕರ ದುರಸ್ತಿ, ಹೊರಾಂಗಣಕ್ಕೆ ಇಂಟರ್ಲಾಕ್ ಮತ್ತೆ ಶಿಕ್ಷಕರ ಸೌಕರ್ಯ ದುರಸ್ತಿ
ಇಂಟರ್ಲಾಕ್ ಶೌಚಾಲಯ ಮಾಡಿದ್ದಾರೆ, ಟೈಲ್ಸಿಗೆ ಏನು ಎಲ್ಲಿ ಬರ್ಲಿಲ್ಲ, ಪೇಮೆಂಟ್ ಏನಾಗಿಲ್ಲ. ಅದನ್ನ ತೋರಿಸ್ಕೊಂಡಿದ್ದಾರೆ ನೋಡಿ. ಅಂದ್ರೆ ನೇಮಕ್ ವರ್ಕ್ ಇಟ್ಕೊಂಡಿರ್ತಾರೆ, ಬಟ್ ಅಲ್ಲಿ ಏನೇನ್ ಕೆಲಸಗಳಾಗಿರುತ್ತೆ ಅದಕ್ಕೆ ಎಲ್ಲಿ ರೆಕಾರ್ಡ್ ಮಾಡಿರ್ತಾರೆ ಅದು ಪೇಮೆಂಟ್ ಆಗಿರುತ್ತೆ. ನಾವು ಸಹ ಅದು ಎಲ್ಲಿ ಏನ್ ರೆಕಾರ್ಡ್ ಆಗಿದೆ ಅದನ್ನ ಪರಿಶೀಲನೆ ಮಾಡಿರ್ತೀವಿ. ಅದ್ರಲ್ಲಿ ಏನಾದ್ರು ನೀವೇನಂತ ಹೇಳಿದ್ರೆ ನಂತರದಲ್ಲಿ ಹೇಳ್ತೀವಿ, ಬಟ್ ಟೈಲ್ಸಿಗೆ ಏನ್ ಪೇಮೆಂಟ್ ಆಗಿಲ್ಲ, ಎಲ್ಲಿಯೂ ರೆಕಾರ್ಡ್ ಮಾಡಿಲ್ಲ. ಕಾಮಗಾರಿ ನಡೀತಿದೆಯಾ? ಕಾಮಗಾರಿ ನಡೀತಿದೆ. ನನ್ನ ಹಾಸ್ಪಿಟಲ್ ಬರೀ 30,000 ರೂಪಾಯಿ ಕೊಟ್ಟು ಈ ಬಾವಿ ಕಟ್ಟಡ ಮಾಡೋದು ಕೊಡ್ತೀನಿ. ಮುಕ್ತಾಯ ಆಗಿದೆ. ನಾನು ಕೆಲಸ ಮಾಡ್ತೀನಿ, ನಾನು ಕೈಲಿ ಆಯ್ಕೆ ಮಾಡ್ತೀನಿ. ದುಡ್ಡು ಬಂದಿದೆ. 30,000 ಬಂದಿದೆ. ಅದ್ರಲ್ಲಿ ಏನು ಸರ್ 50,000ಕ್ಕೆ ಆಲೋಚನೆ ಮಾಡಿದ್ರು ಅಷ್ಟೇ. 50,000ಕ್ಕೆ ಆಯ್ತಾ? ನಾವು ವೆರಿಫಿಕೇಶನ್ ಮಾಡಿದೀವಿ, ಅವು ಏನೇನು ಎಂಟ್ರಿ ಬಂದಿದೆ ಅದು ಇದೆಯೋ ಇಲ್ವೋ ಅನ್ನೋದನ್ನ ಮಾಹಿತಿ ಕೊಡ್ತೀವಿ. ಈಗ ಅಲ್ಲ ಅವ್ರಿಗೆ ಪೇಮೆಂಟ್ ಆಗಿದೆಯಾ? ಅವ್ರಿಗೆ 30,000 ಏನು ಕಂಟ್ರಾಕ್ಟರ್ ಕೆಲಸ ಮಾಡಿದ್ದಾರೆ, ಅಲ್ಲಿ ರಿಂಗ್ ಹಾಕಿರೋದು ಹಾಕಿದ್ದಾರೆ, ರಿಂಗ್ ಯಾರು ಸಪ್ಲೈ ಮಾಡಿದ್ರು ಅವ್ರಿಗೆ ಪೇಮೆಂಟ್ ಆಗಿದೆ. ಇವ್ರಿಗೆ ಕೂಡ ಬರಲ್ಲ, ಯಾಕಂದ್ರೆ ಇವ್ರಿಗೆ ಕಾಂಟ್ರಾಕ್ಟ್ ಮಾಡಿದಾರಲ್ಲ. ಇದು 15 ಪೇಮೆಂಟ್ಸ್ ಗ್ರಾಮ ಪಂಚಾಯತಿದು ಮತ್ತೆ ತಾಲೂಕು ಪಂಚಾಯತಿದು ಜಿಲ್ಲಾ ಪಂಚಾಯತಿದು ಕಾಂಟ್ರಾಕ್ಟರ್ ಥ್ರೂನೇ ಕೆಲಸ ಮಾಡಿಸೋದಕ್ಕೆ ಅವಕಾಶ ಇದೆ. ಅವರು ಏಜೆನ್ಸಿ ಫಿಕ್ಸ್ ಮಾಡ್ತಾರೆ. ಸಾರ್ವಜನಿಕರ ಇದೆಲ್ಲ ಅಂದ್ರೆ ಬಾವಿ ಅಂತ ಕಾಂಟ್ರಾಕ್ಟರ್ ಇದೆಲ್ಲ ಅಂತ ಹೆಸರಿಗೆ ಅಕಸ್ಮಾತ್ ಇವರೆಲ್ಲರೂ ಹಣ ಹಾಕಿ ಮಾಡ್ಕೊಂಡಿದ್ರೆ ಇವ್ರು ಕಾಂಟ್ರಾಕ್ಟರ್ ಅಂತ ಬಾವಿ ಆಗಿದೆ ಸರ್. ಬಾವಿ ಅಂದ್ರೆ ಅವ್ರು ಏನು ನಿಮ್ಗೆ ಮನೆಗೆ ಹೋಗಕ್ಕೆ ಬೈಕ್ ಅವ್ರು ಹೇಳಿದ್ರು ರೇಟ್ ತಗೊಂಡ್ ಬಂದು ಹಾಕಿದಾರಲ್ಲ ಅದಕ್ಕೆ ಪೇಮೆಂಟ್ ಆಗಿದೆ. ಇವ್ರು ಎಕ್ಸ್ಟ್ರಾ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಅದಕ್ಕೆ ಪೇಮೆಂಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇಟ್ಕೊಂಡಿರೋದೇ 50,000. 50,000ಕ್ಕೆ 41,000 ಪೇಮೆಂಟ್ ಆಗಿದೆ. 40,355 ರೂಪಾಯಿ ಪೇಮೆಂಟ್ ಆಗಿದೆ. ಆರ್ಮೆಂಟು ಬಾವಿ ಸರ್ವಿಸ್ ಬಂದಿದ್ದಾರೆ, 17 ರಿಂಗಿಗೆ ಬಂದಿದ್ದಾರೆ, ಫಿಲ್ಲಿಂಗ್ ಬಂದಿದ್ದಾರೆ. 17 ರಿಂಗು ಅಂತಂದ್ರೆ 1.5 ಅಡಿದ್ದು ಒಂದೂವರೆ ಅಡಿ. ಅದೇನು ಎಂ ರೆಕಾರ್ಡ್ ಆಗಿದೆ ಅಷ್ಟು ಕೆಲಸ ಅಲ್ಲ ಆಗಿದೆ. ಇವ್ರು ಎಕ್ಸ್ಟ್ರಾ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ ಅದು ಯಾಕಂದ್ರೆ ಆಕ್ಷನ್ ಪ್ಲಾನ್ ಇಲ್ಲ. 50,000ಕ್ಕೆ ಏನ್ ಇಟ್ಕೊಂಡಿದ್ದಾರೆ ಅದು ಕೆಲಸ ಮಾಡೋರಿಗೆ ಪೇಮೆಂಟ್ ಮಾಡ್ತಾರೆ. ನೀವೇ ಬೆಳೆಸಿರಾ? ಬಾವಿ ನೀರು ಬಂದಿದೆಯಾ? ತಾಲೂಕ್ ಪಂಚಾಯತ್ ಅದು ಇದು ಬರಲ್ಲ ಈಗ ಇಲ್ಲ, ನಾಳೆ ಇಲ್ಲ